ಪ್ರತಿ ವ್ಯಕ್ತಿ ತನ್ನ ಕಷ್ಟದಲ್ಲಿದ್ದಾಗೋ ಅಥವಾ ಅವ್ನಿಗೆ ಏನಾದ್ರೂ ಸಮಸ್ಯೆ ಇದ್ದಾಗೋ ಯಾವುದೋ ರೀತಿಯ ಹೀಲಿಂಗು ಅಥವಾ ನನ್ನ ಜೊತೆಗೆ ಯಾರಾದ್ರೂ ನನಗೆ ಅದನ್ನ ಹೀಲ್ ಮಾಡೋದಕ್ಕೆ ನನ್ನ ಜೊತೆಗೆ ಯಾರಾದ್ರೂ ಫ್ರೆಂಡ್ಸ್ ಆಗಿರ್ಬೋದು ಇಂಥವ್ರನ್ನೆಲ್ಲ ಬಯಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ನೀವು ಸ್ವಲ್ಪ ಸ್ಪಿರಿಚುವಲ್ ಹೀಲಿಂಗ್ ಬಗ್ಗೆ ಕೇಳೇ ಇರ್ತೀರಾ. ಓಕೆ, ಯಾವುದೇ ಮೆಥಡ್ ಅಲ್ಲಿ ಒಂದು ವ್ಯಕ್ತಿ ಗುಣಮುಖ ಆಗ್ತಾನೆ, ಹೀಲ್ ಆಗ್ತಾನೆ ಅಂತ ಹೇಳಿದ್ರೆ ದಟ್ ಈಸ್ ಗುಡ್ ಥಿಂಗ್. ಇನ್ ಕೇಸು ಯಾವ್ದಾದ್ರೂ ಸ್ಪಿರಿಚುವಲ್ ಹೀಲಿಂಗ್ ನೆಪದಲ್ಲಿ ಒಂದು ವ್ಯಕ್ತಿ ತನ್ನ ಜೀವನೇ ಕಳ್ಕೊಳ್ತಾನೆ ಅಥವಾ ಅವನ ಜೀವಕ್ಕೆ ಕುತ್ತು ತಂದ್ಕೊಳ್ತಾನೆ ಅಂತ ಹೇಳಿದ್ರೆ ಅದು ತುಂಬಾ ಅಪಾಯಕಾರಿ ಅಲ್ವಾ? ಹಾಗಾದ್ರೆ ಈ ತರದ ಕೇಸ್ಗಳು ನಡೆದಿರೋದ್ರ ಬಗ್ಗೆ ಸುಮಾರು ಘಟನೆಗಳನ್ನ ನೀವು ಈಗಾಗಲೇ ಕೇಳಿರ್ಬೋದು. ನಮ್ಮ ಚಾನಲ್ನಲ್ಲೇ ಸುಮಾರು ವಿಡಿಯೋಗಳನ್ನ ನೋಡಿರ್ತೀರಾ. ಇವತ್ತು ಕೂಡ ಅಂಥದೇ ಒಂದು ಕ್ಯೂರಿಯಾಸಿಟಿ ಇರ್ತಕ್ಕಂಥ ವಿಡಿಯೋ ಮೂಲಕ ನಾನು ಬಂದಿದ್ದೀನಿ. ಇವತ್ತಿನ ಸ್ಟೋರಿ ಶುರುವಾಗೋದು ಬಂದ್ಬಿಟ್ಟು ದೆಹಲಿಯ ತಿಲಕ್ ನಗರದಲ್ಲಿ 2023 ಅಕ್ಟೋಬರ್ 21 ಬೆಳಗ್ಗೆ ಸುಮಾರು 8 ರಿಂದ 9 ಗಂಟೆ ಸುಮಾರಿನಲ್ಲಿ ಒಬ್ಬ ವ್ಯಕ್ತಿ ಕಾರ್ಪೊರೇಷನ್ ಸ್ಕೂಲ್ ಏನಿದೆ, ಅಲ್ಲಿಂದು ಮುನ್ಸಿಪಲ್ ಕಾರ್ಪೊರೇಷನ್ ಸ್ಕೂಲ್ ಏನಿದೆ, ಅಲ್ಲಿ ಒಂದು ಚೀಲದಲ್ಲಿ ಪಾಲಿಥಿನ್ ಕವರ್ ನಾವೇನು ಹೇಳ್ತೀವಿ ಅದರಲ್ಲಿ ಒಂದು ಕೊಳ್ತಲ್ ಇರ್ತಕ್ಕಂಥದ್ದು ಅಂದ್ರೆ ಡಿಕಂಪೋಸ್ ಆಗ್ತಾ ಇರ್ತಕ್ಕಂಥ ಶವವನ್ನ ನೋಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಕೇಸು ಅಲ್ಲಿಂದ ತನಿಖೆ ಶುರುವಾಗುತ್ತೆ. ಅದೇ ಸಮಯಕ್ಕೆ ಸ್ವಲ್ಪ ಹೊತ್ತಿಗೆ ಮುಂಚೆ ಅಲ್ಲಿಂದ ಒಂದು ಸಿಸಿಟಿವಿ ಕ್ಯಾಮ್ರಾದಲ್ಲಿ ಚೆಕ್ ಮಾಡಿದಾಗ ಒಂದು ಹ್ಯುಂಡೈ ಸ್ಯಾಂಟ್ರೋ ಇದೆಯಲ್ಲ ಕಾರು, ಆ ಕಾರು ಪಾಸ್ ಆಗಿರುತ್ತೆ. ಜೊತೆಗೆ ಅದರಲ್ಲಿ ಆ ನಂಬರ್ ಪ್ಲೇಟ್ ಅಲ್ಲಿ ನಂಬರ್ ಕೂಡ ಮೆನ್ಷನ್ ಮಾಡ್ಕೊಂಡು ವ್ಯಕ್ತಿನ ಹುಡ್ಕೊಂಡು ಹೋಗ್ತಾರೆ. ವ್ಯಕ್ತಿನ ಹುಡ್ಕೊಂಡು ಹೋಗಿರೋದು ಒಂದ್ ಕಡೆ ಆದ್ರೆ, ಇಲ್ಲಿ ನಾವೀಗ ಡಿಕಂಪೋಸ್ ಆಗಿರ್ತಕ್ಕಂಥದ್ದು ಕೊಳೆತ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಶವವನ್ನ ಏನ್ ನೋಡಿರ್ತೀವಿ, ಆ ಶವ ಯಾರ್ದು ಅನ್ನೋದು ಕೂಡ ಈ ಕಡೆ ತನಿಖೆ ಆಗುತ್ತೆ. ಅದರಲ್ಲಿ ಕಂಡು ಬರೋದು ಯಾರ್ದು ಅಂತ ಹೇಳಿದ್ರೆ, ಆ ಶವನ ಹೇಗೋ ಕೆಲವೊಂದು ಮೆಥಡ್ಗಳಿಂದ ಪತ್ತೆ ಹಚ್ಚಿ ಇದು ಒಂದು ವ್ಯಕ್ತಿ, ಇದು ಅಂದ್ರೆ ಸ್ವಿಸ್ ಮೂಲದ ಒಂದು ವ್ಯಕ್ತಿದು. ಆ ವ್ಯಕ್ತಿ ಹೆಸರು ಬಂದ್ಬಿಟ್ಟು ಲೀನಾ ಬೇಗರ್ ಅಂತ ಹೇಳಿ. ಸ್ಟೋರಿ ಈಗ ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ತಿದೆ. ಸ್ವಿಸ್ ಮೂಲದ ಲಾಯರ್ ಆಗಿರ್ತಕ್ಕಂಥ ಲೀನಾ ಬೇಗರ್ ಏನಿದ್ದಾರೆ, ಈಕೆ ಒಬ್ಬ ಪರಿಣಿತ ಲಾಯರು, ಮಾಸ್ಟರ್ಸ್ ನ ಮುಗಿಸಿರ್ತಕ್ಕಂಥವಳು. ಜೊತೆಗೆ ಬರೀ ನಾರ್ಮಲ್ ಲಾಯರ್ ಆಗಿರಲ್ಲ, ತುಂಬಾ ಟ್ಯಾಲೆಂಟೆಡ್ ಆಗಿರ್ತಕ್ಕಂಥ ಲಾಯರ್ ಆಗಿರ್ತಾಳೆ. ಇವಳು ವ್ಯಕ್ತಿತ್ವ ಹೇಗಪ್ಪ ಅಂತ ಹೇಳಿದ್ರೆ ತುಂಬಾ ಸೌಮ್ಯ ಸ್ವಭಾವದಳು, ಎಲ್ಲಾನು ತುಂಬಾ ಕಾಳಜಿಯಿಂದ ತುಂಬಾ ಪ್ರೀತಿಯಿಂದ ಮಾತಾಡ್ಸ್ತಕ್ಕಂಥದ್ದು. ಅದರಲ್ಲೂ ಪೆಟ್ಸ್ಗಳು, ನಾಯಿಗಳಂತ ಹೇಳಿದ್ರೆ ತುಂಬಾ ಇಷ್ಟ ಆಗಿರುತ್ತೆ. ಸುಮಾರು ಡಾಗ್ ಬ್ರೀಡ್ ಗಳನ್ನ ಇವಳು ಮನೇಲಿ ಹೊಂದಿರ್ತಾಳೆ. ಅದ್ರ ಜೊತೆಗೆ ತುಂಬಾ ಚಿಕ್ಕ ಚಿಕ್ಕ ಮಕ್ಕಳು ಅಂತ ಹೇಳಿದ್ರೆ ತುಂಬಾ ಪ್ರೀತಿ ಇರುತ್ತೆ. ಅದು ಇವಳ ಕೊಲೀಗ್ಸ್ಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸಹ. ಯಾವ್ದೇ ಕೆಲಸ ಮಾಡ್ತೀವಿ ಅಥವಾ ನಾವ್ ಯಾವ್ದೋ ಕೆಲಸದಲ್ಲಿ ಇದೀವಿ ಅಂತ ಹೇಳಿದ್ರೆ ಅದ್ರದೇ ಆಗಿರ್ತಕ್ಕಂಥ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಇಲ್ಲಿ ಲೀನಾಗೂ ಕೂಡ ಅವಳದು ವೃತ್ತಿಯಲ್ಲಿ ಕೆಲವೊಂದು ಅಪ್ಸ್ ಅಂಡ್ ಡೌನ್ಸ್, ಒಂದು ಕ್ಲೈಂಟ್ ಬರ್ದೇ ಇರೋದಾಗಿರ್ಬೋದು ಅಥವಾ ಆರ್ಥಿಕ ವ್ಯವಸ್ಥೆ ಅಂದ್ರೆ ಹಣದ ಸಮಸ್ಯೆ ಆಗಿರ್ಬೋದು. ಇದು ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಆರ್ಥಿಕ ಸಮಸ್ಯೆ ಅವಳ ಮಾನಸಿಕ ಸಮಸ್ಯೆಗೆ ತುಂಬಾ ಕಾರಣ ಆಗಿರುತ್ತೆ. ಅವಳು ಯಾವ ಲೆವೆಲ್ಗೆ ಹೋಗಿರ್ತಾಳೆ ಅಂತ ಹೇಳಿದ್ರೆ, ಶಿ ನೀಡ್ ಸಮ್ ಹೆಲ್ಪ್, ಶಿ ನೀಡ್ ಸಮ್ ಹೀಲಿಂಗ್ ಫಾರ್ ದಟ್. ಅದಕ್ಕೊಂದು ಚಿಕಿತ್ಸೆ ಬೇಕೋ ಅಥವಾ ಅದನ್ನ ನಾನು ಗುಣಮುಖವಾಗಬೇಕು ಆ ಮಾನಸಿಕ ಅವಸ್ಥೆಯಿಂದ, ಆರ್ಥಿಕ ಅವಸ್ಥೆಯಿಂದ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಅವಳ ಪರಿಸ್ಥಿತಿ ಹೇಗಾಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ, ಅವಳ ಆ ಟೈಮಿಗೆ ಯಾರಾದ್ರೂ ಒಂದು ಸಾಂತ್ವನ ಹೇಳೋದು ಅಥವಾ ಏನಾದ್ರೂ ಕೇಳಿದ್ರೆ ಶಿ ಇಸ್ ರೆಡಿ ಟು ಡೂ ದಟ್. ಏನಾದ್ರೂ ಹೇಳಿದ್ದನ್ನ ಮಾಡೋಷ್ಟು ರೆಡಿ ಆಗಿರ್ತಾಳೆ. ಅದೇ ಸಂದರ್ಭದಲ್ಲಿ ಅಂದ್ರೆ 2021ರಲ್ಲಿ ಇವಳಿಗೆ ಒಬ್ಬ ಪರಿಚಯ ಆಗ್ತಾರೆ. ಅವ್ರ ಹೆಸರು ಬಂದ್ಬಿಟ್ಟು ಗುರುಪ್ರೀತ್ ಸಿಂಗ್ ಅಂತ ಹೇಳಿ. ಗುರುಪ್ರೀತ್ ಸಿಂಗ್ ಮತ್ತೆ ಲೀನಾ ಏನಿದ್ದಾರೆ, ಇವರಿಬ್ರದ್ದು ಭೇಟಿ ಆಗೋದು ಒಂದು ಡೇಟಿಂಗ್ ಆಪ್ ಮೂಲಕ. ನಿಮಗೆ ಗೊತ್ತಿರಬಹುದು, ಆ ಆಪ್ ಅಲ್ಲಿ ನಾವೀಗ ಮೆಸೇಜಸ್ ಮಾಡ್ತೀವಿ, ಕನ್ವರ್ಸೇಷನ್ ನಡೆಯುತ್ತೆ, ಯಾವ ಲೆವೆಲ್ಗೆ ಹೋಗುತ್ತೆ ಅಂತ ನಾನು ವಿವರವಾಗಿ ಹೇಳೋದು ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ. ಸೊ ಇವರಿಬ್ರು ಫ್ರೆಂಡ್ಸ್ ಆಗ್ತಾರೆ. ನಾವೀಗ ಗುರುಪ್ರೀತ್ ಸಿಂಗ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅನ್ನ ನೋಡೋಣ. ಈ ಗುರುಪ್ರೀತ್ ಸಿಂಗ್ ಏನಿದ್ದಾರೆ, ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಂದು ಜಮ್ ಸ್ಟೋನ್ ಹೀಲರ್, ಅಂದ್ರೆ ಈಗ ಹರಳುಗಳಾಗಿರ್ಬೋದು, ಕೆಲವೊಂದು ಕಲ್ಲುಗಳನ್ನ ಯೂಸ್ ಮಾಡೋದ್ರ ಮೂಲಕ ಹೀಲ್ ಮಾಡ್ತೀವಿ, ನಾವು ಸಮಸ್ಯೆನ ಪರಿಹಾರ ಮಾಡ್ತೀವಿ ಅನ್ನೋದನ್ನ ಕೇಳಿರ್ತೀರಲ್ಲ, ಆ ತರದವರು. ಜೊತೆಗೆ ಪಾಮಿಸ್ಟ್ರಿ, ನಾವು ಹಸ್ತರೇಖೆಗಳನ್ನ ನೋಡಿ ನಿಮ್ಗೆ ಏನಾದ್ರು ಭವಿಷ್ಯ ಹೇಳೋದು ಅಥವಾ ನಿಮ್ಮದು ಏನಾದ್ರು ಕಷ್ಟಗಳಿದ್ರೆ ಸರಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಆ ರಿಲೇಟೆಡ್ ಇರ್ತಕ್ಕಂಥ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಫ್ಯಾಮಿಲಿಯವರು. ಈಗ ಇಬ್ರಿಗೂ ಪರಿಚಯ ಆಗಿದೆ, ಲೀನಾಗೆ ಮತ್ತೆ ಈ ಕಡೆ ಗುರುಪ್ರೀತಿಗೆ ಇಬ್ರಿಗೂ ಪರಿಚಯ ಆಗಿದೆ. ಇವಾಗ ಅವಳಿಗೆ ತುಂಬಾ ಕಷ್ಟ ಇದೆ. ಶಿ ನೀಡ್ ಸಮ್ ಹೀಲರ್ ಆಗಿರೋದ್ರಿಂದ ಗುರುಪ್ರೀತ್ ಸಿಂಗು ಜೊತೆಲಿ ಅವರ ತಂದೆ ಇಬ್ರು ಸೇರ್ಕೊಂಡು, ಓಕೆ ನಿನ್ಗೆ ಏನೆಲ್ಲ ಕಷ್ಟ ಇದಾವೆ ಅವುಗಳನ್ನ ನಾವು ಈ ಕಲ್ಲುಗಳು ಮತ್ತೆ ನಮ್ಮದು ಜಮ್ ಸ್ಟೋನ್ ಆಗ್ಲೇ ಹೇಳಿದ್ನಲ್ಲ ಹರಳುಗಳು ಅಂತ ಹೇಳಿ, ಅವುಗಳನ್ನ ಉಪಯೋಗಿಸ್ಕೊಂಡು ಕೆಲವೊಂದು ಮಂತ್ರಗಳು ಅಥವಾ ಕೆಲವೊಂದು
ರಿಚುವಲ್ಸ್ ಮಾಡೋದ್ರ ಮೂಲಕ ಅವನ್ನ ಹೀಲ್ ಮಾಡ್ತೀವಿ, ನಿನಗಿರೋ ಕಷ್ಟನೆಲ್ಲ ಪರಿಹಾರ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಶಿ ಹ್ಯಾಡ್ ಬಿಲೀವ್ಡ್ ದಟ್. ಅವಳೆಷ್ಟು ಬಿಲೀವ್ ಮಾಡ್ತಾಳೆ ಅಂತ ಹೇಳಿದ್ರೆ, ನಾವು 2021ರಿಂದ ಹಿಡಿದು 2023ವರೆಗೆ ಸುಮಾರು 2 ವರ್ಷದ ಕಾಲ ಕಂಪ್ಲೀಟ್ ಆಗಿ ಒಂದು ವ್ಯಕ್ತಿನ ಬಿಲೀವ್ ಮಾಡಿ ಆತ ಹೇಳಿರ್ತಕ್ಕಂಥ ಪ್ರತಿಯೊಂದು ರಿಚುವಲ್ಸ್ ನ ಅವಳು ಫಾಲೋ ಮಾಡಿರ್ತಾಳೆ. ಗುರುಪ್ರೀತ್ ಸಿಂಗ್ ಏನಿದ್ದಾರೆ, ಅವರಪ್ಪ ಅರ್ಜುನ್ ಸಿಂಗು ಸುಮಾರು 3-4 ಸರಿ ಅವ್ರ ಮನೆಗೆ ಹೋಗ್ಬಿಟ್ಟು, ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬಿಟ್ಟು ಅಲ್ಲಿ ಅವ್ರ ಮನೆಗಳಲ್ಲಿ ಕೆಲವೊಂದು ರಿಚುವಲ್ಸ್ ಅನ್ನ ಮಾಡಿರ್ತಾರೆ ಕೂಡ. ಈ ರಿಚುವಲ್ಸ್ಗೆ ಪ್ರತಿ ಸರಿ ಹೋದಾಗ ಒಂದಷ್ಟು ಯೂರೋಗಳು, ಅಂದ್ರೆ ಇನ್ನ ಇಂಡಿಯನ್ ರುಪೀಸ್ ಅಲ್ಲಿ ಹೇಳೋದಂದ್ರೆ ಒಂದು 15,000-20,000 ರುಪೀಸ್ ವರ್ಗುನು ಕೂಡ ಚಾರ್ಜ್ ಮಾಡಿರ್ತಾರೆ. ಈ ತರ ರಿಚುವಲ್ಸ್ ಕಂಟಿನ್ಯೂ ಆಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ, ಇವ್ರು ಪ್ರತಿ ಸರಿ ರಿಚುವಲ್ಸ್ ಮಾಡೋದು, ಪ್ರತಿ ಸರಿ ಹಣನ ತಗೊಳ್ಳೋದು. ಓಕೆ, ಅವಳೇನು ಯೋಚನೆ ಮಾಡ್ತಾಳೆ, ಓಕೆ ನನಗೆ ಸ್ವಲ್ಪ ಹೀಲಿಂಗ್ ಆಗ್ತಾ ಇದೆ, ನಂದು ಸಂಕಷ್ಟಗಳು ಏನೆಲ್ಲ ಕಷ್ಟಗಳಿದಾವೆ ಅವು ಪರಿಹಾರ ಆಗ್ತವೆ ಅಂತ ಹೇಳಿದ್ರೆ ನಾನು ಇವನ್ನೆಲ್ಲ ಮಾಡ್ಬೇಕು ಅನ್ನೋ ತರದಲ್ಲಿ ಪ್ರತಿ ಸರಿ ಅವ್ರು ಕೇಳಿದಷ್ಟು ಚಾರ್ಜ್ಗಳಿಗೆ ಹಣ ಕೊಡ್ತಾ ಬರ್ತಾಳೆ. ಹಣ ಕೊಡ್ತಾ ಫಸ್ಟ್ ಆಫ್ ಆಲ್ ಅವಳು ಕಷ್ಟದಲ್ಲಿದ್ದಾಳೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಕಷ್ಟದಲ್ಲಿ ಇರ್ತಕ್ಕಂಥದ್ದು. ಎಷ್ಟು ಸರಿ ಹಣ ಹೊಂದ್ಸಕ್ಕಾಗುತ್ತೆ? ಅವಳಿಗೆ ಹಣ ಹೊಂದ್ಸಕ್ ಆಗ್ತಾ ಇರೋದಿಲ್ಲ. ಯಾವಾಗ ಅವಳು ಹಣ ಹೊಂದ್ಸಕ್ ಆಗ್ತಾ ಇರೋದಿಲ್ವೋ ಅವಾಗ ಇಲ್ಲಿ ಈ ಕಡೆ ಗುರುಪ್ರೀತ್ ಸಿಂಗು ಮತ್ತೆ ಅರ್ಜುನ್ ಸಿಂಗ್ ಏನಿದ್ದಾರೆ ಅವರಪ್ಪ, ಅವರಿಬ್ಬರಿಗೆ ಸ್ವಲ್ಪ ಕಷ್ಟ ಶುರುವಾಗ್ಬಿಡುತ್ತೆ. ಅಂದ್ರೆ ಅವರಿಗೆ ಸ್ವಲ್ಪ ಟೆನ್ಷನ್ ಶುರು ಆಗ್ಬಿಡುತ್ತೆ. ನಮಗೆ ಇನ್ಕಮ್ ಬರ್ತಾ ಇದ್ದಿದ್ದು ಹೋಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅನ್ನೋ ತರದಲ್ಲಿ. ಆಕ್ಚುಲಿ ಇಲ್ಲಿ ಟ್ರಿಕ್ ಇರ್ತಕ್ಕಂಥದ್ದು, ಯಾವಾಗ ಲೀನಾ ಗುರುಪ್ರೀತ್ ಸಿಂಗ್ ಮತ್ತೆ ಅರ್ಜುನ್ ಸಿಂಗ್ ಅವರಿಗೆ ಅವ್ರು ಕೇಳಿದ ಚಾರ್ಜಸ್ ನ ಕೊಡಕ್ ಆಗ್ತಿರಲ್ಲ, ಮತ್ತೆ ಅವಳು ತುಂಬಾ ಕೊಡ್ತಾ ಚಾರ್ಜಸ್ ನ ಇವ್ರ ಮೇಲೆ ಸಾಲ ಬಿದ್ಬಿಟ್ಟಿರುತ್ತೆ. ಅರೌಂಡ್ 8 ಲಕ್ಷದವರೆಗೂ ಕೂಡ ಸಾಲ ಬಿದ್ಬಿಟ್ಟಿರುತ್ತೆ. ಅವಳು ಇದನ್ನ ಕೊಡ್ತಾಳೋ ಇಲ್ಲ ಅಂತ ಹೇಳಿ ಪದೇ ಟಾರ್ಚರ್ ಮಾಡ್ತಿರ್ತಾರೆ. ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ, ಒಂದ್ಸರಿ ಈ ಗುರುಪ್ರೀತ್ ಅಪ್ಪ ಅರ್ಜುನ್ ಸಿಂಗು ಸೀದಾ ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ಬಿಟ್ಟು ಅಲ್ಲಿ ಅವ್ರ ಮನೆಯಲ್ಲಿ ಅವ್ರ ಅಪ್ಪ ಹಂಗೆ ಮತ್ತೆ ಲೀನಾಂಗೆ ಟಾರ್ಚರ್ ಕೊಟ್ಟು ಬಂದಿರ್ತಾರೆ. ಆ ಟೈಮಲ್ಲಿ ಲೀನಾ ಇವನಿಗೆ ಮೆಸೇಜ್ ಮಾಡ್ಬಿಟ್ಟು, ನೋಡು ಹಿಂಗ್ ನಿಮ್ ತಂದೆ ಬಂದಿದ್ದಾರೆ, ಹಣ ಕೊಡು ಅಂತ ಹೇಳಿ ಈ ತರ ಎಲ್ಲ ಪೀಡಿಸ್ತಾ ಇದ್ದಾರೆ, ಇದನ್ನೆಲ್ಲ ನೋಡ್ತಾ ಇದ್ರೆ ನೀವು ನನಗೆ ಮೋಸ ಮಾಡ್ತಾ ಇದ್ದೀರಾ ಅಂತ ನನಗೆ ಅನಿಸ್ತಾ ಇದೆ, ನಾನು ಇದಕ್ಕೆ ಆಕ್ಷನ್ ತಗೊಳ್ತೀನಿ ಅಂತ ಸ್ವಲ್ಪ ಹೆದರಿಸ್ತಾಳೆ. ಸೊ ಅವಾಗ ಆಕ್ಚುಲ್ ಆಗಿ ಗುರುಪ್ರೀತ್ ಸಿಂಗ್ ಅಲ್ಲಿ ಒಂದು ಭಯ ಹುಟ್ಟುತ್ತೆ. ಏನಾದ್ರೂ ಸಮಸ್ಯೆ ಆದ್ರೆ ನಂಗೆ ಬೇಕಾಗಿದ್ದನ್ನ ನಾನು ಪಡ್ಕೊಳಕ್ ಆಗ್ತಾ ಇಲ್ಲ, ಅದ್ರ ಜೊತೆಗೆ ನನಗೂ ಸ್ವಲ್ಪ ಥ್ರೆಟನ್ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅವನಿಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಆಗಿದ್ರು ಕೂಡ ಕೆಲವೊಂದ್ಸರಿ ಕೆಟ್ಟ ಗಳಿಗೆಯಲ್ಲಿ ನಮ್ ತಲೆ ಬುದ್ಧಿ ಓಡೋದಿಲ್ಲ ಅಂತ ಹೇಳ್ತೀವಲ್ಲ, ಅದೇ ತರದಲ್ಲಿ ಲೀನಾಂಗೂ ಕೂಡ ಇಷ್ಟೆಲ್ಲ ಸಮಸ್ಯೆ ಆದ್ರೂ ಅವಳಿಗೆ ಗೊತ್ತಾಗ್ತಾ ಇದ್ರೂ ಕೂಡ ಒಂದ್ ಟೈಮ್ ಅಲ್ಲಿ ಮತ್ತೆ ಗುರುಪ್ರೀತ್ ಸಿಂಗು, ಇಲ್ಲ ನಿನಗಿದಕ್ಕೆಲ್ಲ ಹೀಲಿಂಗ್ ಆಗುತ್ತೆ, ಸೊ ನೀನ್ ಇಲ್ಲಿಗೆ ಬಾ, ತುಂಬಾ ಕಷ್ಟ ಇದೆಯಲ್ಲ ಅದನ್ನೆಲ್ಲ ಕೆಲವೊಂದು ರಿಚುವಲ್ಸ್ ನ ಇಲ್ಲೇ ಮಾಡ್ಬಿಟ್ಟು ಇಂಡಿಯಾದಲ್ಲೇ ಮಾಡ್ಬಿಟ್ಟು ಅದನ್ನ ಕ್ಲಿಯರ್ ಮಾಡ್ತೀನಿ ಅಂತಂದಾಗ ಅವಳು ಒಪ್ಕೊಂಡ್ಬಿಡ್ತಾಳೆ. ಯಾಕಂತ ಹೇಳಿದ್ರೆ ಅವರಿಬ್ಬರು ಸ್ನೇಹ 1-2 ದಿನದಲ್ಲ, 2 ವರ್ಷದಿಂದ ಕಂಟಿನ್ಯೂ ಆಗಿರುತ್ತೆ. 2 ವರ್ಷದಿಂದ ಶಿ ಹ್ಯಾಡ್ ಬಿಲೀವ್ಡ್ ಇನ್, ಅವನ ಜೊತೆ ನಂಬಿಕೆ ಹೊಂದಿರ್ತಾಳೆ. ಅದೇ ನಂಬಿಕೆಯಲ್ಲಿ ಅವಳು ಇಂಡಿಯಾಗೆ ಬರ್ತಾಳೆ 11 ಅಕ್ಟೋಬರ್ 2023ರಲ್ಲಿ. ಲೀನಾಗೆ ಇಲ್ಲಿಂದ ರಿಚುವಲ್ಸ್ ನ ಮುಗಿಸ್ಕೊಂಡು ಹೋಗಕ್ಕೆ ರಿಟರ್ನ್ ಟಿಕೆಟ್ ಕೂಡ ಬುಕ್ ಆಗಿರುತ್ತೆ 18 ಅಕ್ಟೋಬರ್ 2023ಕ್ಕೆ. ಆದ್ರೆ ಗುರುಪ್ರೀತ್ ಸಿಂಗ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅದನ್ನ ಸ್ವಲ್ಪ ಮತ್ತೆ ಮೂವ್ ಮಾಡ್ತಾನೆ, ಮುಂದಕ್ಕೆ ಹಾಕ್ತಾನೆ 22 ಅಕ್ಟೋಬರ್ 2023ಕ್ಕೆ. ಈ ಮಧ್ಯದಲ್ಲಿ ಗುರುಪ್ರೀತ್ ಸಿಂಗು ಲೀನಾಗೆ ಒಂದು ವೆಹಿಕಲ್ ನ ಬುಕ್ ಮಾಡ್ಕೊಳಕ್ ಹೇಳಿರ್ತಾನೆ. ಅಂದ್ರೆ ನಾನು ಆಗ್ಲೇ ಮೆನ್ಷನ್ ಮಾಡಿದೆ, ಈ ಕೇಸು ಪ್ರಾರಂಭ ಆದಾಗ ಹ್ಯುಂಡೈ ಸ್ಯಾಂಟ್ರೋ ಕಾರ್ ಏನಿದೆ ಆ ಕಾರ್ ನ ಬುಕ್ ಮಾಡ್ಕೊಂಡಿರ್ತಾನೆ. ಆದ್ರೆ ಇದನ್ನ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಒಂದು ಸೆಕ್ಸ್ ವರ್ಕರ್ ನೇಮ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ. ಅಂದ್ರೆ ಗುರುಪ್ರೀತ್ ಸಿಂಗು, ಇಲ್ಲ ಇವ್ರು ನನಗೆ ಗೊತ್ತಿರೋರೆ, ಹಂಗಾಗಿ ನಿನಗ್ ಸಮಸ್ಯೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಇವ್ರ ಹೆಸರಲ್ಲಿ ಈ ಕಾರ್ನ ಬುಕ್ ಮಾಡ್ತಾ ಇದ್ದೀನಿ ಅಂತಾನೆ ಹೇಳಿ ಅವ್ರ ಹೆಸರಲ್ಲೇ ಕಾರು ಬುಕ್ ಆಗಿರುತ್ತೆ. ಲೀನಾ ಇಂಡಿಯಾಗ್ ಬರ್ತಾಳೆ. ಈ ಗುರುಪ್ರೀತ್ ಏನಿದ್ದಾರೆ ಅವ್ರ ಜೊತೆಗೆ ರಿಚುವಲ್ಸ್ ಗೆ ಮಾಡ್ಬೇಕು ಅಂತ ಅನ್ಕೊಳ್ತಾಳೆ. ಬಟ್ ಹಣ ಬೇಕಲ್ಲ ಇವಳಿಗೆ, ಅದ್ರ ಜೊತೆಗೆ ಒಂದು ಸುಮಾರು ಹಣನ ಇವರಿಗೂ ಕೊಡ್ಬೇಕಾಗಿರುತ್ತಲ್ಲ 8 ಲಕ್ಷದವರೆಗೂ. ಸೊ ಅವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಗುರುಪ್ರೀತ್ ಸಿಂಗ್ ಜೊತೆಗೇನೆ ಅವಳು 2 ಸರಿ ATM ಗೆ ಹೋಗ್ತಾಳೆ. ಒಂದು 17 ಅಕ್ಟೋಬರ್ ಅಲ್ಲಿ ಹೋಗ್ತಾರೆ ಇಬ್ರು ಕೂಡ. ನೀವು ಈ ಫೋಟೋದಲ್ಲಿ ನೋಡ್ಬೋದು, ಲೀನಾ ಮತ್ತೆ ಗುರುಪ್ರೀತ್ ಇಬ್ರು ಕೂಡ ATM ಅಲ್ಲಿ ಹಣ ಡ್ರಾ ಮಾಡ್ತಾ ಇರ್ತಕ್ಕಂಥದನ್ನ. 17 ಹೋಗ್ತಾರೆ, ಆದ್ರೆ ಅವಳಿಗೆ ಟ್ರಾನ್ಸಾಕ್ಷನ್ ಆಗೋದೇ ಇಲ್ಲ. ಸ್ವಲ್ಪ ಫ್ರಸ್ಟ್ರೇಷನ್ ಆಗ್ತಾನೆ ಗುರುಪ್ರೀತ್ ಸಿಂಗು. ಜೊತೆಗೆ ಮತ್ತೆ ಇನ್ನೊಂದಿನ ನೆಕ್ಸ್ಟ್ ಡೇ ಹೋಗ್ತಾರೆ 18ಗೆ. ಅವತ್ತು ಕೂಡ ಅವನಿಗೆ ಡ್ರಾ ಆಗೋದೇ ಇಲ್ಲ, ಅಮೌಂಟು ಅವರಿಬ್ರಿಗೂ ಸಿಗೋದೇ ಇಲ್ಲ. ಈ ಟೈಮ್ ಅಲ್ಲಿ ತುಂಬಾ ಫ್ರಸ್ಟ್ರೇಟ್ ಆಗಿರ್ತಕ್ಕಂಥ ಗುರುಪ್ರೀತ್ ಸಿಂಗ್ ಏನ್ ಹೇಳ್ತಾನೆ, ನೋಡು ಒಂದು ತುಂಬಾ ದೊಡ್ಡ ರಿಚುವಲ್ಸ್ ಇದೆ, ಆ ರಿಚುವಲ್ಸ್ ನ ಮಾಡ್ಬೇಡಣ ಇವಾಗ. ಆ ರಿಚುವಲ್ಸ್ ಮಾಡಿದ್ರೆ ನಿಂಗೆ ಏನ್ ಇವಾಗೆಲ್ಲ ಫೇಸ್ ಮಾಡ್ತಿದ್ಯೋ ಪ್ರತಿಯೊಂದೂ ಕಷ್ಟ
ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ, ಸಂಪೂರ್ಣವಾಗಿ ಹೋಗುತ್ತೆ ಅಂತ ಹೇಳಿ ಲೀನಾನ ನಂಬಿಸ್ತಾನೆ. ನಂಬಿಸಿ ಇಬ್ರು ಕಾರಲ್ಲಿ ಬರ್ತಾ ಇರ್ತಾರೆ. ಅವಾಗ ಗುರುಪ್ರೀತ್ ಸಿಂಗ್ ಹೇಳ್ತಾನೆ, ನೋಡು, ಈ ರಿಚುವಲ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾನು ನಿನ್ನ ಕೈ ಮತ್ತೆ ನಿನ್ನ ಕಾಲ್ನ ಕಟ್ಟಬೇಕಾಗತ್ತೆ. ಆಕ್ಚುಲಾಗಿ ಗುರುಪ್ರೀತ್ ಸಿಂಗ್ ಬಂದ್ಬಿಟ್ಟು 16th ಅಕ್ಟೋಬರ್ ಒಂದು ಶಾಪ್ಗೆ ಹೋಗ್ಬಿಟ್ಟು ಮೆಟಲ್ ಚೈನ್ ನ ಪರ್ಚೇಸ್ ಮಾಡ್ಕೊಂಡು ಬಂದಿರ್ತಾನೆ. ಅವನ ಕಾರಲ್ಲಿ ಇರುತ್ತೆ. ಲೀನಾಗೆ ಅಮೌಂಟ್ ಸಿಕ್ಕಿಲ್ಲ, ರಿಚುವಲ್ಸ್ ಕಂಟಿನ್ಯೂ ಆಗ್ಬೇಕು ಅಂತ ಹೇಳಿದ್ರೆ ಅಮೌಂಟ್ ಬೇಕಾಗಿರೋದು ಬಂದಿಲ್ಲ. ಅವಳು ಯಾವ ಪರಿಸ್ಥಿತಿಲಿ ಇರ್ತಾಳೆ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಅವನನ್ನ ನಂಬ್ಕೊಂಡೇ ಇರ್ತಾಳೆ. ಆಗಿರೋದ್ರಿಂದ ಓಕೆ, ನೀನು ನನ್ನ ಕಟ್ಬಿಡು, ಟೈ ಮಾಡು ಅಂತ ಹೇಳ್ತಾಳೆ. ಗುರುಪ್ರೀತ್ ಸಿಂಗ್ ಇವಳದು ಕೈ ಕಾಲು ಎರಡನ್ನೂ ಟೈಟ್ ಆಗಿ ಕಟ್ತಾನೆ. ಅವಳಿಗೆ ಸ್ವಲ್ಪನೂ ಕೂಡ ಮೂವ್ ಆಗಕ್ಕಾಗಲ್ಲ. ಆ ಟೈಮಲ್ಲಿ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ಕವರ್ನ ತಗೊಂಡು ಟೈಟ್ ಆಗಿ ತಲೆನ ಬಿಗಿತಾನೆ. ಬಿಗ್ದಿದ್ ರಭಸಕ್ಕೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಪೂರ್ತಿಯಾಗಿ ಗುರ್ತಿರೋ ಅಂತದ್ದು, ಆಮೇಲೆ ಹೇರ್ ಕೂಡ ಕಟ್ ಆಗಿರೋದು, ಅಲ್ಲೇ ಬಿದ್ದಿರೋದು, ಕಾರಲ್ಲಿ ಗುರುತುಗಳು ಕೂಡ ಎಲ್ಲ ಸಿಕ್ಕಿದಾವೆ. ತುಂಬಾ ನರಳಾಡ್ತಾಳೆ, ತುಂಬಾ ಒದ್ದಾಡ್ತಾಳೆ. ಇವೆಲ್ಲ ಆಕ್ಚುಲಿ ವರದಿಗಳಿಂದ ನಮಗೆ ತಿಳಿಯಲ್ಪಟ್ಟಿದ್ದು. ತುಂಬಾ ಒದ್ದಾಡಿ ಸುಮಾರು ಒಂದು 20-30 ನಿಮಿಷನೇ ಒದ್ದಾಡಿ ಕೊನೆಗೆ ತನ್ನ ಪ್ರಾಣನೇ ಅವಳು ಬಿಡ್ತಾಳೆ. ಇನ್ನು ಕೆಲವೊಂದು ವರದಿಗಳಲ್ಲಿ ನಮಗೆ ಅವಳ ಮೇಲೆ ಕೆಲವೊಂದು ಸುಟ್ಟಗಾಯದ ಕಲೆನೂ ಇದಾವೆ ಅನ್ನೋದನ್ನ ವರದಿಗಳು ನಮ್ಗೆ ನೀಡಿದಾವೆ. ಗುರುಪ್ರೀತ್ ಸಿಂಗು ಲೀನಾನ ಕೊಲೆ ಮಾಡ್ತಾನೆ. ಕೊಲೆ ಮಾಡಿದ ನಂತರದಲ್ಲಿ ಆ ಕಾರ್ ಏನಿದೆಯಲ್ಲ, ಆ ಕಾರ್ನ ಅದೇ ದೆಹಲಿಯ ಶಹಪುರ ಅನ್ನೋ ಒಂದು ಡೆಸರ್ಟ್ ಏರಿಯಾ ಇರುತ್ತೆ, ಅಲ್ಲಿಗೆ ತಗೊಂಡೋಗಿ ಬಿಡ್ತಾನೆ. ಇದಾಗಿದ್ದು 18th ಅಕ್ಟೋಬರ್. 20th ಅಕ್ಟೋಬರ್ ಅಷ್ಟರೊಳಗೆ ನಮ್ ಯಾವುದೇ ದೇಹ ಆಗಿರ್ಬೋದು, ಒಂದು ಸ್ವಲ್ಪ ಹೊತ್ತಿಗೆ ನಮಗೆ ಕೊಳಿಲಿಕ್ಕೆ ಶುರುವಾಗುತ್ತೆ ಅನ್ನೋದು ನಮಗೆ ಗೊತ್ತು. ಅದೇ ತರ ಯಾವಾಗ ಈ ದೇಹ ಕೊಳಿಲಿಕ್ಕೆ ಶುರುವಾಗುತ್ತೆ, ಆ ಸ್ಮೆಲ್ ತಡ್ಕೊಳ್ಳೋಕೆ ಆಗೋದಿಲ್ಲ. ಅದಕ್ಕೆ ಮತ್ತೆ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇದಕ್ಕೆ ಬೇರೆ ಉಪಾಯ ಮಾಡ್ಬೇಕು, ಇದನ್ನೆಲ್ಲಾದ್ರೂ ಈ ಶವನ ಡಂಪ್ ಮಾಡ್ಬೇಕು, ಹಾಕ್ಬೇಕು, ಬಿಸಾಕ್ಬೇಕು ಅಂತ ಯೋಚನೆ ಮಾಡ್ಬಿಟ್ಟು ಅಲ್ಲಿಂದ ಕಾರ್ ತಗೊಂಡ್ ಬಂದ್ಬಿಟ್ಟು, ನಾನೇನು ಈ ಸ್ಟೋರಿ ಸ್ಟಾರ್ಟ್ ಮಾಡಿದ್ನಲ್ಲ, ಅಲ್ಲಿ ತಿಲಕ್ ನಗರದಲ್ಲಿ ಒಂದು ಪ್ರೈಮರಿ ಸ್ಕೂಲ್ ಇದೆ, ಮುನ್ಸಿಪಲ್ದು ಒಂದು ಪ್ರೈಮರಿ ಸ್ಕೂಲ್ ಇದೆ. ಅಲ್ಲಿ ಏನ್ ಗಾರ್ಬೇಜ್ ಇರುತ್ತಲ್ಲ, ಅಲ್ಲಿಗೆ ಇವನು ಅಷ್ಟೇ ಆ ಪ್ಲಾಸ್ಟಿಕ್ ಕವರ್ ಅಲ್ಲಿ ಸುತ್ತು ಬಿಟ್ಟು ಅಲ್ಲಿ ಡಂಪ್ ಮಾಡಿ ಅಲ್ಲಿ ಬಿಸಾಕಿ ಹೋಗ್ತಾನೆ. ಅವನು ಬಿಸಾಕ್ ಹೋಗಿದ್ ಸ್ವಲ್ಪ ಕ್ಷಣದಲ್ಲಿ ಒಂದ್ ವ್ಯಕ್ತಿ ಬಂದ್ಬಿಟ್ಟು ವಾಸನೆ ತಡ್ಕೊಳಕ್ಕೆ ಆಗದೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತಾನೆ. ಪೊಲೀಸ್ ಅವರು ಅಲ್ಲಿಂದ ಬಂದು ತನಿಖೆನ ಆರಂಭಿಸ್ತಾರೆ. ತನಿಖೆ ಆರಂಭಿಸಿ ಕಾರ್ ಎಲ್ಲಿಂದ ಬಂತು, ಈ ಕಾರ್ ಯಾರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳಿ ತೆಗ್ದು ನೋಡಿದಾಗ ಗೊತ್ತಾಗುತ್ತೆ, ಒಂದು ಸೆಕ್ಸ್ ವರ್ಕರ್ ನೇಮ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ. ಅವ್ರ ಹತ್ರ ಹೋಗ್ತಾರೆ, ಇದು ನನ್ನ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅಷ್ಟೇ, ಬಟ್ ಈ ಕಾರ್ನ ತಗೊಂಡಿರೋದೇ ಬೇರೆ. ಅಲ್ಲಿಂದ ಹುಡ್ಕೊಂಡು ಹೋಗ್ತಾರೆ ಜನಕ್ಪುರಿ B3 ಸೊಸೈಟಿ. ಅಲ್ಲಿ ಆಕ್ಚುಲಿ ಗುರುಪ್ರೀತ್ ಸಿಂಗ್ ಮತ್ತೆ ಅರ್ಜುನ್ ಸಿಂಗ್ ಅವರ ಮನೆ ಇರ್ತಕ್ಕಂಥದ್ದು. ಮನೆ ಸುತ್ತಮುತ್ತ ಫಸ್ಟಿಗೆ ವಿಚಾರಿಸ್ತಾರೆ, ಹೇಗೆ ಈ ಮನೆಯವರೆಲ್ಲ ಅಂತ ಹೇಳಿ. ಅಕ್ಕಪಕ್ಕದ ಜನಗಳೆಲ್ಲ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಫ್ಯಾಮಿಲಿ ತುಂಬಾ ಸೀಕ್ರೆಟ್ ಆಗಿದೆ, ಏನನ್ನೂ ಹೇಳಲ್ಲ, ಯಾರ ಜೊತೆಗೂ ಬೆರೆಯಲ್ಲ, ಯಾವ ಫಂಕ್ಷನ್ ಅಟೆಂಡ್ ಮಾಡಲ್ಲ. ಈ ಒಂದು ಅವ್ರು ಬೆಳಗ್ಗೆ ಹೊತ್ತು ನಡ್ಕೊಂಡು ಹೋಗ್ಬೇಕಾದ್ರೂ ಮಾಸ್ಕ್ ಹಾಕೊಳ್ಳೋದು ಅಂತದನ್ನೇ ಮಾಡ್ತಾರೆ. ತುಂಬಾ ಸೀಕ್ರೆಟ್ ಮೇಂಟೈನ್ ಮಾಡೋ ಫ್ಯಾಮಿಲಿ ಅಂತ ಅವರಿಗೆ ಫಸ್ಟ್ನೇ ವರದಿ ಸಿಗುತ್ತೆ. ಮನೆ ಹತ್ರ ಹೋಗ್ತಾರೆ, ಬಾಗ್ಲು ಬಿಡಿತಾರೆ, ಎಷ್ಟೊತ್ತಾದ್ರೂ ಓಪನೇ ಮಾಡೋದಿಲ್ಲ. ಪೊಲೀಸ್ ಅವರು ಬಲವಂತವಾಗಿ ಬಾಗ್ಲು ತಳ್ಕೊಂಡು ಒಳಗೆ ಹೋಗ್ತಾರೆ. ಆಕ್ಚುಲಿ ಒಳಗೆ ಗುರುಪ್ರೀತ್ ಸಿಂಗ್ ಮತ್ತೆ ಅವ್ರ ಫ್ಯಾಮಿಲಿಯವರು ಸಿಗ್ತಾರೆ. ಆಗ ಗುರುಪ್ರೀತ್ ಸಿಂಗ್ನ ಹಿಡಿಯೋದ್ರ ಜೊತೆಗೆ ಮನೆನ ಪೂರ್ತಿ ಸರ್ಚ್ ಮಾಡ್ಬೇಕಲ್ಲ, ಹಂಗೆ ಸರ್ಚ್ ಮಾಡ್ಬೇಕಾದ್ರೆ ಸುಮಾರು 2.25 ಕೋಟಿಯಷ್ಟು ಹಣ ಸಿಗುತ್ತೆ ಕ್ಯಾಶ್ ರೂಪದಲ್ಲಿ. ಜೊತೆಗೆ ಒಂದು 3-4 ಗನ್ನು ಅಲ್ಲಲ್ಲಿ ಇರ್ತಕ್ಕಂಥದ್ದು ಸಿಗುತ್ತೆ. ಇದನ್ನೆಲ್ಲ ನೋಡಿರ್ತಕ್ಕಂಥ ಪೊಲೀಸರು ಗುರುಪ್ರೀತ್ ಸಿಂಗ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ತನಿಖೆ ಮುಂದುವರುತ್ತೆ. ಗುರುಪ್ರೀತ್ ಸಿಂಗ್ನ ಕೆಲವೊಂದು ಸೆಕ್ಷನ್ ಅಂಡರ್ ಅಲ್ಲಿ ಯಾವ್ಯಾವ ಅಂತ ಹೇಳಿದ್ರೆ, ಸೆಕ್ಷನ್ 302, ಸೆಕ್ಷನ್ 201, ಸೆಕ್ಷನ್ 404, ಸೆಕ್ಷನ್ 411 ಮತ್ತೆ ಸೆಕ್ಷನ್ 482 ಇಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಆರೋಪಿನ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಇದೆಲ್ಲದ್ರ ಮಧ್ಯೆ ಇವರು ತನಿಖೆಗೇನು ಹೋಗಿರ್ತಾರೆ, ಹುಡ್ಕೋಕೇನು ಹೋಗಿರ್ತಾರೆ ಗುರುಪ್ರೀತ್ ಸಿಂಗ್ನ. ಆ ಟೈಮ್ ಅಲ್ಲಿ ಅವರಪ್ಪ ಆಕ್ಚುಲಿ ಅಲ್ಲಿ ಇರೋದೇ ಇಲ್ಲ. ಆತ ತಲೆ ಮಾರಿಸ್ಕೊಂಡು ಬೇರೆ ದೇಶಗಳಿಗೆ ಹೊರಟೋಗಿರ್ತಾರೆ. ಅಂದ್ರೆ ಇವಾಗ್ಲೂ ಕೂಡ ಈ ತನಿಖೆ ನಡೀತಾನೆ ಇದೆ, ಕೋರ್ಟ್ ಅಲ್ಲಿ ಕೇಸ್ ನಡೀತಾನೆ ಇದೆ. ಗುರುಪ್ರೀತ್ ಸಿಂಗ್ ತಂದೆ ಅರ್ಜುನ್ ಸಿಂಗ್ ಸಿಗದೆ ಇರೋ ಕಾರಣ ಮತ್ತೆ ಅವನು ಆ ಸಮಯದಲ್ಲಿ ಹೊರ ರಾಜ್ಯದಲ್ಲಿ ಇದ್ದಿದ್ರ ಕಾರಣ ಆಗಿ ಅವನೊಬ್ನೇ ಕಾರಣನಾ, ಗುರುಪ್ರೀತ್ ಸಿಂಗ್ ಮಾತ್ರನೇ ಕಾರಣನಾ, ಅಥವಾ ಇನ್ನೂ ಸ್ವಲ್ಪ ಕೆಲವೊಂದೆಲ್ಲ ಬೇರೆಲ್ಲ ಜನ ಇರ್ಬೋದಾ,
ಇವ್ರದೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದನ್ನೇ ಮಾಡ್ತಾ ಇದಾರಾ ಇನ್ನೂ ಕ್ವಶನ್ ಆಗಿ ಉಳಿದಿದೆ. ಯಾಕೆ ಅಂತ ಹೇಳಿದ್ರೆ ಈ ಅರ್ಜುನ್ ಸಿಂಗ್ ಏನಿದ್ದಾರೆ ಇವ್ರದ್ದು ಬಿಸ್ನೆಸ್ ಬಂದ್ಬಿಟ್ಟು ಕಂಪ್ಲೀಟ್ ಫ್ಯಾಮಿಲಿ ಬಿಸ್ನೆಸ್. ನಾನು ಆಗ್ಲೇ ಹೇಳಿದೆ, ಈ ಹರಳುಗಳ ಮೂಲಕ ಹೀಲ್ ಮಾಡ್ತಾರೆ, ಪಾಮಿಸ್ಟ್ರಿ ಕೈರೇಖೆಗಳನ್ನ ನೋಡೋದ್ರ ಮೂಲಕ ಹೀಲ್ ಮಾಡ್ತಾರೆ ಅನ್ನೋದು ಕಂಪ್ಲೀಟ್ ಆಗಿ ಒಂದು ಬಿಸ್ನೆಸ್ ಆಗಿ ಮಾಡ್ಕೊಂಡ್ಬಿಟ್ಟು ಈ ಕಂಪ್ಲೀಟ್ ಫ್ಯಾಮಿಲಿ ಬೇರೆ ಬೇರೆ ದೇಶದ ಜನನ ಮಾತ್ರ ಕ್ಲೈಂಟ್ಸ್ ಆಗಿ ತಗೊಂಡು ಹೀಲಿಂಗ್ ವಿಷಯದಲ್ಲಿ ತುಂಬಾ ಜನಕ್ಕೆ ಮೋಸ ಮಾಡಿರೋದನ್ನ ನೋಡ್ಬೋದು. ಹಾಗಾದ್ರೆ ಈ ಜಾಲ ಬರೀ ಇಷ್ಟೇ ಇದೆಯಾ ಅಥವಾ ಇನ್ನು ದೊಡ್ಡ ಜಾಲ ಇದೆಯಾ ಅನ್ನೋದು ಇನ್ನೂ ಕೂಡ ತನಿಖೆ ನಡೀತಾನೆ ಇದೆ, ವಿಷಯ ಕೇಸ್ ನಡೀತಾನೆ ಇದೆ. ಹಾಗಾದ್ರೆ ಈ ವಿಷಯ ಎಲ್ಲಿಗೆ ಹೋಗಿ ತಲುಪುತ್ತೆ, ಏನೆಲ್ಲ ಆಗುತ್ತೆ ಅಂತ ಹೇಳಿ ನಾವು ಕಾದು ನೋಡ್ಬೇಕು. ಇನ್ನೊಂದೇನಂತ ಹೇಳಿದ್ರೆ ಆಗ್ಲೇ ಲೀನಾದು ಬಾಡಿ ಏನ್ ಸಿಕ್ಕಿದೆ ಆ ಬಾಡಿನ ಅಟಾಪ್ಸಿ ಮಾಡ್ತಾರೆ. ಅಟಾಪ್ಸಿ ಮಾಡಿ ನಾವು ಅದೇ ತರ ಶವನ ಕಳ್ಸಕ್ಕಾಗೋದಿಲ್ಲ. ಹಾಗಾಗಿ ಕ್ರಿಮೇಷನ್ ಇಲ್ಲೇ ಮಾಡ್ಬಿಟ್ಟು ಆಶ್ ಬೂದಿ ಏನಿದೆ ಆ ಬೂದಿನ ಮಾತ್ರ ತಂದೆ ತಾಯಿಗಳಿಗೆ ಕಳಿಸ್ತಾರೆ. ಯೋಚನೆ ಮಾಡಿ, ಒಂದ್ ಕಡೆ ಇನ್ನ ಕೇಸು ಕಂಪ್ಲೀಟ್ ಆಗಿಲ್ಲ, ಕೇಸಲ್ಲಿ ಇನ್ನೂ ಏನೇನಿದೆ ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ಏನಂತ ಹೇಳಿದ್ರೆ ಮಗಳು ಹೀಲ್ ಮಾಡ್ಕೊಂಡ್ ಬರ್ತಾಳೆ, ಗುಣಮುಖವಾಗಿ ಬರ್ತಾಳೆ, ಅವಳ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಅಥವಾ ಅವಳ ಮನಸ್ಥಿತಿ ಆಗಿರ್ಬೋದು ತುಂಬಾ ಇಂಪ್ರೂವ್ ಮಾಡ್ಕೊಂಡು ಬರ್ತಾಳೆ ಅನ್ನೋ ನಂಬಿಕೆಯಲ್ಲಿ ತಂದೆ ತಾಯಿ ಬೇರೆ ದೇಶದಿಂದ ನಮ್ ದೇಶಕ್ಕೆ ಕಳಿಸಿದ್ದಾರೆ. ಆದ್ರೆ ಮಗಳು ವಾಪಸ್ ಹೋಗಿದ್ದು ಶವ ಆಗಿ ಅಲ್ಲ, ಬೂದಿಯಾಗಿ. ಯೋಚನೆ ಮಾಡಿ ತಂದೆ ತಾಯಿಗಳದ್ದು ಮನಸ್ಥಿತಿ ಹೇಗಾಗ್ಬೇಡ ಅಂತೇಳಿ. ನಾನು ಸ್ಟಾರ್ಟಿಂಗೇ ಮೆನ್ಷನ್ ಮಾಡಿದೆ, ಲೀನಾ ಬೇಗರ್ ಏನಿದ್ದಾಳೆ ಅವಳು ತುಂಬಾ ಟ್ಯಾಲೆಂಟ್ ಆಗಿರ್ತಕ್ಕಂಥ ಲಾಯರು. ಹಾಗಾದ್ರೆ ನಮ್ಮ ಎಜುಕೇಶನ್ ಎಲ್ಲಿಗೆ ಹೋಗ್ತಾ ಇದೆ? ಈಗಲೂ ಕೂಡ ಒಂದು ಸ್ಪಿರಿಚುವಲ್ ಹೀಲಿಂಗೋ ಅಥವಾ ಬೇರೆ ಹೀಲಿಂಗ್ ಮಾಡೋದ್ರ ಮೂಲಕ ನಮ್ಮನ್ನ ಒಬ್ರು ಟ್ರ್ಯಾಪ್ ಮಾಡ್ತಾರೆ, ನಮ್ಮನ್ನ ಯಾವ ಅವಸ್ಥೆಗಾದ್ರೂ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೋ ಕಾಲ್ಡ್ ಎಜುಕೇಟೆಡ್ ಆಗಿರ್ತಕ್ಕಂಥ ನಾವಿನ್ನ ಎಲ್ಲಿದ್ದೀವಿ? ಇದನ್ನ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕು. ಪ್ರಶ್ನೆ ಮಾಡ್ಕೊಂಡು ಉತ್ತರನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ ಯು.